ಪಾಕಿಸ್ತಾನದ ಗ್ಯಾಂಗ್ಸ್ಟರ್ಗಳ ಜೊತೆ ಸಂಪರ್ಕ ಹೊಂದಿದಂಥ ವ್ಯಕ್ತಿಯನ್ನು ಇವತ್ತು ದೊಡ್ಡಬಳ್ಳಾಪುರ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ದೊಡ್ಡಬಳ್ಳಾಪುರ ನಗರದ ಇಸ್ಲಾಂಪುರ ನಿವಾಸಿ ಸೈಯದ್ ಅಬೂಬಕರ್ ಅಂತಕ್ಕಂಥ ವ್ಯಕ್ತಿ ಕಳೆದ 2 ವರ್ಷಗಳಿಂದಲೂ ಸಹ ಒಂದು ಪಾಕಿಸ್ತಾನದ ಒಂದು ಗ್ಯಾಂಗ್ಸ್ಟರ್ ಜೊತೆ ಸಂಪರ್ಕವನ್ನು ಇಟ್ಕೊಂಡಿದ್ದ. ಇನ್ಸ್ಟಾಗ್ರಾಮ್ ಖಾತೆ ಮೂಲಕ ಏನು ಆತನ ಒಂದು ಆಧಾರ್ ಕಾರ್ಡ್ನ ಒಂದು ಐಡಿಯನ್ನು ಹಾಕಿ ಲಾಗಿನ್ ಆಗಿದ್ದ. ಆ ಜೊತೆಗೆ ಏನು ಒಂದು ಪಾಕಿಸ್ತಾನದಿಂದ ಇರ್ತಕ್ಕಂಥ ಈ ಒಂದು ಶಾಜಾದ್ ಬುಟ್ಟಿ ಅಂತಕ್ಕಂಥ ಒಂದು ನೆಟ್ವರ್ಕ್ನ ಗ್ಯಾಂಗ್ ಜೊತೆಯಲ್ಲಿ ಈತ ಸಂಪರ್ಕದಲ್ಲಿದ್ದ ಅಂತಕ್ಕಂಥ ಆಘಾತಕಾರಿ ಮಾಹಿತಿ ಸಹ ಇದೀಗ ಪೊಲೀಸರಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ಈತ ಕಳೆದ 2 ವರ್ಷಗಳಿಂದಲೂ ಸಹ ಇವ್ರ ಜೊತೆ ಸಂಪರ್ಕದಲ್ಲಿದ್ದುಕೊಂಡು ಕೇರಳ ಸೇರಿದಂತೆ ದೆಹಲಿಗೂ ಸಹ ಹೋಗಿ ಬಂದಿದ್ದ. ಅಲ್ಲಿ ಈ ಗ್ಯಾಂಗ್ನ ಒಂದಷ್ಟು ಜನರನ್ನು ಭೇಟಿಯಾಗಿದ್ದ ಅಂತಕ್ಕಂಥ ಮಾಹಿತಿ ಸಹ ಇದೀಗ ಪೊಲೀಸರಿಗೆ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಆತನನ್ನು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥ ಪೊಲೀಸರು ತನಿಖೆಯನ್ನು ಸಹ ನಡೆಸ್ತಾ ಇದ್ದಾರೆ. ಜೊತೆಗೆ ಏನೀತ ಒಂದು AC ರಿಪೇರಿ ಅಂತ ಕೆಲಸವನ್ನು ಮಾಡಿಕೊಂಡು ಮಸೀದಿಯಲ್ಲಿ ಪಾಠ ಮಾಡೋದಕ್ಕೆ ಅಂತೇಳಿ ಹೋಗ್ತಾ ಇದ್ದ. ಇದ್ರ ಜೊತೆಗೆ ಏನು ಇನ್ಸ್ಟಾಗ್ರಾಮ್ನ ಖಾತೆಯ ಮುಖಾಂತರ ಈ ಒಂದು ಗ್ಯಾಂಗ್ಸ್ಟರ್ನ ಒಂದು ಸಂಪರ್ಕದಲ್ಲಿದ್ದ. ಈ ಒಂದು ಗ್ಯಾಂಗ್ಸ್ಟರ್ ಪ್ರಮುಖವಾಗಿ ಏನು ದೇಶ ಸೇರಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖ ಉದ್ಯಮಿಗಳು, ಪ್ರಮುಖ ಗಣ್ಯ ವ್ಯಕ್ತಿಗಳೇ ಬೆದರಿಸುವುದು, ಸುಲಿಗೆ ಮಾಡುವಂಥ ಒಂದು ನೆಟ್ವರ್ಕ್ನ ಗ್ಯಾಂಗ್ ಅಂತೇಳಿ ಈಗ ಪೊಲೀಸರಿಗೆ ಪ್ರಾಥಮಿಕ ಮಾಹಿತಿಯಲ್ಲಿ ತಿಳಿದು ಬರ್ತಾ ಇದೆ. ಆ ಒಂದು ಗ್ಯಾಂಗ್ಗೆ ಸದಸ್ಯರಾಗಿ ಇಂಥವರನ್ನು ಏನು ಅಲ್ಲಲ್ಲಿ ಬೆಳೆಸುವಂಥ ಕೆಲಸವನ್ನು ಈ ಗ್ಯಾಂಗ್ ಮಾಡ್ತಾ ಇತ್ತು. ಅದೇ ನಿಟ್ಟಿನಲ್ಲಿ ಏನು ಸೈಯದ್ ಅಬೂಬಕರ್ ಅಂತಕ್ಕಂಥ ಈತನನ್ನು ಸಹ ಏನು ದೊಡ್ಡಬಳ್ಳಾಪುರ ಭಾಗದಲ್ಲಿ ಈತನನ್ನು ಸಂಪರ್ಕವನ್ನು ಹೊಂದಿ ಆತನಿಗೆ ಒಂದಷ್ಟು ಹಣಕಾಸಿನ ನೆರವು ಕೊಡುವ ಮುಖಾಂತರ ಅವರ ಕೆಲಸಗಳನ್ನು ಮಾಡೋದಕ್ಕೆ ಅಂತೇಳಿ ಟ್ರೈನಿಂಗನ್ನು ಸಹ ಕೊಡಲಾಗ್ತಾ ಇತ್ತು ಅಂತಕ್ಕಂಥ ಮಾಹಿತಿ ಇದೀಗ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು. ಅದೇ ಒಂದು ಬೆನ್ನಲೆಯಲ್ಲಿ ಇದೀಗ ಆತನನ್ನು ವಶಕ್ಕೆ ಪಡೆದುಕೊಂಡ ಪೊಲೀಸರು ಒಂದು ತೀವ್ರ ಒಂದು ತಪಾಸಣೆಯನ್ನು ನಡೆಸಿ ತನಿಖೆಯನ್ನು ಸಹ ನಡೆಸ್ತಾ ಇದ್ದಾರೆ. ಜೊತೆಗೆ ಆತನ ಮೊಬೈಲ್ನಲ್ಲಿ ಈಗಾಗಲೇ ಇನ್ಸ್ಟಾಗ್ರಾಮ್ ಖಾತೆಯ ಮುಖಾಂತರ ಏನು ಒಂದು ಪಾಕಿಸ್ತಾನಕ್ಕೆ ಸೇರಿರ್ತಕ್ಕಂಥ ಆ ಗ್ಯಾಂಗ್ಸ್ಟರ್ಗಳ ಜೊತೆ ಆ ಒಂದು ಸಂಪರ್ಕವನ್ನು ಹೊಂದಿರತಕ್ಕಂಥದ್ದು, ಜೊತೆಗೆ ಅವರು ಕಳಿಸಿರ್ತಕ್ಕಂಥ ಒಂದಷ್ಟು ಗನ್ನ ಫೋಟೋಗಳಾಗಿರ್ಬೋದು, ಬೇರೆ ಬೇರೆಯ ಫೋಟೋಗಳು ಹಾಗೆ ಸಂದೇಶಗಳ ಬಗ್ಗೆ ಸಹ ಒಂದು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಆತನ ಮೊಬೈಲನ್ನು ಸಹ ಈಗಾಗಲೇ ಸೀಸ್ ಮಾಡಲಾಗಿದೆ. ಜೊತೆಗೆ ಆತನ ಹಿನ್ನೆಲೆಯನ್ನು ಸಹ ಈಗಾಗಲೇ ಹುಡುಕಾಡ್ತಾ ಇದ್ದಾರೆ. ಈತನಿಗೆ ಈ ಒಂದು ಪಾಕಿಸ್ತಾನ ಗ್ಯಾಂಗ್ನ ಸಂಪರ್ಕ ಹೇಗೆ ಬಂತು, ಈ ಒಂದು ಇನ್ಸ್ಟಾಗ್ರಾಮ್ ID ಹೇಗೆ ಸಿಕ್ತು ಅಂತಕ್ಕಂಥದ್ದು ಸಹ ಈಗಾಗಲೇ ಸಂಪೂರ್ಣವಾಗಿ ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇದರ ಜೊತೆಗೆ ಇನ್ನೊಂದಷ್ಟು ಜನ ಏನು ದೊಡ್ಡಬಳ್ಳಾಪುರ ಸೇರಿದಂತೆ ಬೇರೆ ಬೇರೆ ಕಡೆ ಯಾರು ಇದ್ದಾರಾ, ಜೊತೆಗೆ ಈ ಒಂದು ನೆಟ್ವರ್ಕ್ ಏನು ಒಂದು ದೇಶದ ಪ್ರಮುಖ ಕಡೆ ಭಾಗದಲ್ಲಿ ಒಂದಷ್ಟು ಜನ ಈ ಥರ ಒಂದು ಹಣಕಾಸಿನ ಕೊರತೆಯನ್ನು ಎದುರಿಸ್ತಾ ಇರ್ತಕ್ಕಂಥವ್ರು, ಜೊತೆಗೆ ಅವಕಾಶ ಕಾಯ್ತಾ ಇರ್ತಕ್ಕಂಥವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ಮುಖಾಂತರ ಅವರ ಒಂದು ಮಿಷನನ್ನು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಸಂಪರ್ಕವನ್ನು ಮಾಡಿಸೋದಕ್ಕೆ ಸಾಧನೆಯನ್ನು ಮಾಡ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಸಹ ಇದೀಗ ಪೊಲೀಸರಿಗೆ ಸಿಕ್ಕಿದೆ. ಇದೇ ವಿಚಾರವಾಗಿ ಈಗಾಗಲೇ ಏನು ಸೆಂಟ್ರಲ್ ಇಂಟೆಲಿಜೆನ್ಸ್ ಗುಪ್ತಚರ ಇಲಾಖೆ ಅಧಿಕಾರಿಗಳಾಗಬಹುದು ಮತ್ತು ರಾಜ್ಯ ಗುಪ್ತಚರ ಇಲಾಖೆ ಅಧಿಕಾರಿಗಳು ಸಹ ಈತನ ವಿರುದ್ಧ 3 ತಿಂಗಳಿಂದಲೂ ಸಹ ಒಂದು ಕಾರ್ಯಾಚರಣೆಯನ್ನು ನಡೆಸಿತ್ತು. ಈತನ ಹಿನ್ನೆಲೆ ಜೊತೆಗೆ ಈತನ ಕಾರ್ಯಚಟುವಟಿಕೆಗಳು ಎಲ್ಲೆಲ್ಲಿ ಹೋಗ್ತಾನೆ, ಎಲ್ಲೆಲ್ಲಿ ಬರ್ತಾನೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿತ್ತು. ಅದೇ ಒಂದು ಮಾಹಿತಿ ಆಧಾರದ ಮೇಲೆ ನಿನ್ನೆ ಬೆಳಗ್ಗೆ ಒಂದು ದಾಳಿಯನ್ನು ನಡೆಸಿ ಈತನನ್ನು ದೊಡ್ಡಬಳ್ಳಾಪುರದ ಇಸ್ಲಾಂಪುರದಲ್ಲಿ ಬಂಧನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈತ ಎಲ್ಲೆಲ್ಲಿ ಹೋಗಿದ್ದ, ಎಲ್ಲೆಲ್ಲಿ ಬಂದಿದ್ದ ಅಂತ ಸಂಪೂರ್ಣವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಗ್ಯಾಂಗ್ಗೆ ಇನ್ನೂ ಯಾರ ಗ್ಯಾಂಗ್ ಲೀಡರ್ ಯಾರು ಅಂತಕ್ಕಂಥ ನಿಟ್ಟಿನಲ್ಲೂ ಸಹ ಒಂದು ತನಿಖೆಯನ್ನು ಸಹ ನಡೆಸ್ತಾ ಇದ್ದಾರೆ. ಜೊತೆಗೆ ಈಗ ಇಸ್ಲಾಂಪುರದಲ್ಲಿ ಈತ ಬಂಧನ ಆಗ್ತಾ ಇದ್ದಂತೆ ಒಂದು ರೀತಿಯ ಭಯದ ವಾತಾವರಣದಲ್ಲಿ ಒಂದು ಆಘಾತಕ ಸಹ ಸ್ಥಳೀಯರಿಗೂ ಸಹ ಆಗಿರ್ತಕ್ಕಂಥದ್ದು. ಪಾಕಿಸ್ತಾನದವರ ಜೊತೆ ಸಂಪರ್ಕ ಇದ್ದಂಥ ವ್ಯಕ್ತಿ ನಮ್ಮ ನಡುವೆ ಇದ್ದ ಅಂತಕ್ಕಂಥದ್ದು ಒಂದು ರೀತಿ ಆತಂಕ ಸಹ ಮೂಡಿಸಿದೆ. ಇನ್ನಷ್ಟು ತನಿಖೆಯನ್ನು ಸಹ ಈಗಾಗಲೇ ಪೊಲೀಸರು ಸೇರಿದಂತೆ ರಾಷ್ಟ್ರೀಯ ತನಿಖಾ ದಳಗಳು ಸಹ ನಡೆಸ್ತಾ ಇರ್ತದ್ದು. ಸಂಪೂರ್ಣ ತನಿಖೆ ನಡೆದ ನಂತರ ಈತನ ಹಿನ್ನೆಲೆ ಮತ್ತು ಈತನ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್, TV9 ಡಿಜಿಟಲ್.